ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗುತ್ತೆ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನೇಮಕಾತಿ ಇರುತ್ತೆ ನೋಡಿ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ಈ ಒಂದು ಹುದ್ದೆಗಳು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ನೇರ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ನೇರ ಸಂದರ್ಶನ ಇರುತ್ತೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಅಂತಹ ಅಭ್ಯರ್ಥಿಗಳಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ವಿವರಗಳನ್ನು ನೋಡೋದಾದರೆ, ಪ್ರಾಣಿಪಾಲಕ ಹುದ್ದೆಗಳಾಗಿರ್ತವೆ ನೋಡಿ. ಹುದ್ದೆ ಹೆಸರು ಪ್ರಾಣಿಪಾಲಕ ಆಗಿರುತ್ತೆ. ಇನ್ನು ಅರ್ಹತೆ BSc ಲೈಫ್ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 5 ಹುದ್ದೆಗಳಿದ್ದಾವೆ. ಹಾಗೆ ಪ್ರತಿ ತಿಂಗಳ ಸಂಬಳ ನೋಡಿ 30,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 8/1/2026ಕ್ಕಿಂತ ಮೊದಲು ನೀವು ಈ ಒಂದು ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನೀವು ಮುಂಚೆ ನೋಡಿ, ಇಂಟರ್ವ್ಯೂ ಇದೆ. ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ನೀವು ಈ ಒಂದು ಅಡ್ರೆಸ್ಗೆ, ಈ ಒಂದು ಮೇಲ್ ಐ ಡಿ ಅಡ್ರೆಸ್ಗೆ ನೀವು ಮೊದಲು ನಿಮ್ಮ ರೆಸ್ಯೂಮೆನ ಅಥವಾ CV ಮೇಲ್ ಮಾಡಿ, ಆನಂತರ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. 9/1/2026 ಬೆಳಗ್ಗೆ 11:30ಕ್ಕೆ ಸಂದರ್ಶನ ಇರುತ್ತೆ ನೋಡಿ. ಮೊದಲು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆನಂತರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಈ ಒಂದು ಮೇಲ್ ಐಡಿಗೆ ನಿಮ್ಮ CV ಅಥವಾ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಪದವೀಧರ ಅಭ್ಯರ್ಥಿಗಳಿಗೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಎನಿಮಲ್ ಕೀಪರ್ ಹುದ್ದೆಗಳಾಗಿರ್ತವೆ. ಅಂದರೆ ಪ್ರಾಣಿಪಾಲಕ, ವನ್ಯಜೀವಿಗಳ ಪ್ರಾಣಿಪಾಲಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿರ್ತವೆ. ಒಟ್ಟು 5 ಹುದ್ದೆಗಳು. ಹಾಗೇನ BSc ಲೈಫ್ ಸೈನ್ಸ್ ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಜನವರಿ 8ರ ಒಳಗಾಗಿ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಿ, ಆನಂತರ ಜನವರಿ 9ರಂದು ನಡೆಯುವಂಥ ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹುದ್ದೆ ಹೆಸರು ಪ್ರಾಣಿಪಾಲಕ ಹುದ್ದೆಗಳಾಗಿರ್ತವೆ. ಒಟ್ಟು 5 ಹುದ್ದೆಗಳು. ವಿದ್ಯಾರ್ಹತೆ BSc ಲೈಫ್ ಸೈನ್ಸ್ ಪದವಿ ಹೊಂದಿರಬೇಕಾಗತ್ತೆ. ಹಾಗೆ ಸಂಬಳ ಕರ್ನಾಟಕ ಅರಣ್ಯ ಇಲಾಖೆ SSR ನಿಯಮಗಳ ಪ್ರಕಾರ ನೋಡಿ 30ರಿಂದ 40,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಆನಂತರ ಶೈಕ್ಷಣಿಕ ಅರ್ಹತೆ ನೋಡಿ, SLC PUC ಮತ್ತು SLC PUCನ ಪಾಸ್ ಮಾಡಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಡಿಪ್ಲೊಮಾ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಒಂದು ಆದ್ಯತೆ ಇರುತ್ತೆ ನೋಡಿ. ಎನಿಮಲ್ ಕೀಪರ್ ಹುದ್ದೆಗಳ ಒಂದು ಕೆಲಸದ ಸ್ವರೂಪವನ್ನು ನೋಡೋದಾದರೆ ನೋಡಿ, ಇಲ್ಲಿ ಆಹಾರ ಮತ್ತು ಪೋಷಣೆ. ಪ್ರಾಣಿಗಳಿಗೆ ನಿಗದಿತ ಸಮಯಕ್ಕೆ ಸರಿಯಾದ ಪ್ರಮಾಣದ ಆಹಾರ ಮತ್ತು ನೀರನ್ನು ಒದಗಿಸುವುದಾಗಿರುತ್ತೆ. ಹಾಗೆ ಆರೋಗ್ಯ ಮೇಲ್ವಿಚಾರಣೆ, ಪ್ರಾಣಿಗಳ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಅಥವಾ ಅನಾರೋಗ್ಯದ ಲಕ್ಷಣಗಳಿದ್ದರೆ ತಕ್ಷಣ ಪಶು ವೈದ್ಯರಿಗೆ ವರದಿ ಮಾಡುವುದಾಗಿರುತ್ತೆ. ಹಾಗೆ ಆವರಣಗಳ ನಿರ್ವಹಣೆ, ಪ್ರಾಣಿಗಳು ವಾಸಿಸುವ ಜಾಗವನ್ನು ಸ್ವಚ್ಛವಾಗಿ ಮತ್ತು ಸೋಂಕು ರಹಿತವಾಗಿ ಇಡುವುದಾಗಿರುತ್ತೆ. ಇನ್ನು ಸಾರ್ವಜನಿಕ ಶಿಕ್ಷಣ ನೋಡಿ, ಮೃಗಾಲಯಕ್ಕೆ ಬರುವ ಪ್ರವಾಸಿಗರಿಗೆ ಪ್ರಾಣಿಗಳ ಬಗ್ಗೆ ಜ್ಞಾನ ನೀಡುವುದು ಮತ್ತು ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ವರ್ಕ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ ಆಗಿ ಕೊಟ್ಟಿದ್ದಾರೆ ವರ್ಕ್ ಇರೋ ಬಗ್ಗೆ. ಆನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ದೈಹಿಕ ಸಾಮರ್ಥ್ಯ ಮತ್ತು ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಸಂದರ್ಶನದ ದಿನಾಂಕ ನೋಡಿ, 9/1/2026 ಬೆಳಗ್ಗೆ 11:30ಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು 500083 ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ 8/1/2026ಕ್ಕೆ ನೀವು ಈ ಒಂದು ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ. ರೆಸ್ಯೂಮೆ ಅಥವಾ ನಿಮ್ಮ CVನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಹಾಗೆ ನೋಡಿ, ಸಂದರ್ಶನದ ದಿನಾಂಕದಂದು ಅಗತ್ಯವಿರುವಂಥ ಎಲ್ಲ ಮೂಲ ದಾಖಲಾತಿಗಳು ಮತ್ತು ಪ್ರಮಾಣ ಪತ್ರಗಳೊಂದಿಗೆ ಹಾಜರಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, 8 ಜನವರಿ 2026ಕ್ಕೆ ಮೊದಲು ನೀವು ಅಪ್ಲೈ ಮಾಡಿ, ಆನಂತರ 9ನೇ ತಾರೀಕಿಗೆ ಬೆಳಿಗ್ಗೆ 11:30ಕ್ಕೆ ನೀವು ಇಂಟರ್ವ್ಯೂಗೆ ಹಾಜರಿರಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಇದರ ಬಗ್ಗೆ ಬೇಕಾದಂಥ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಫ್ರೆಂಡ್ಸ್, ಕರ್ನಾಟಕ ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗುತ್ತೆ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನೇಮಕಾತಿ ಇರುತ್ತೆ ನೋಡಿ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಮತ್ತು ಈ ಒಂದು ಹುದ್ದೆಗಳು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ನೇರ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ,
ಕೇವಲ ನೇರ ಸಂದರ್ಶನ ಇರುತ್ತೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ಅಂಥ ಅಭ್ಯರ್ಥಿಗಳಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ವಿವರಗಳನ್ನು ನೋಡೋದಾದರೆ ಪ್ರಾಣಿಪಾಲಕ ಹುದ್ದೆಗಳಾಗಿರ್ತವೆ ನೋಡಿ. ಹುದ್ದೆ ಹೆಸರು ಪ್ರಾಣಿಪಾಲಕ ಆಗಿರುತ್ತೆ. ಇನ್ನು ಅರ್ಹತೆ BSc ಲೈಫ್ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 5 ಹುದ್ದೆಗಳಿದ್ದಾವೆ. ಹಾಗೆ ಪ್ರತಿ ತಿಂಗಳ ಸಂಬಳ ನೋಡಿ 30,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 8/1/2026ಕ್ಕಿಂತ ಮೊದಲು ನೀವು ಈ ಒಂದು ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ನೀವು ಮುಂಚೆ ನೋಡಿ ಇಂಟರ್ವ್ಯೂ ಇದೆ. ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ನೀವು ಈ ಒಂದು ಅಡ್ರೆಸ್ಗೆ, ಈ ಒಂದು ಮೇಲ್ ಐ ಡಿ ಅಡ್ರೆಸ್ಗೆ ನೀವು ಮೊದಲು ನಿಮ್ಮ ರೆಸ್ಯೂಮೆನ ಅಥವಾ CV ಮೇಲ್ ಮಾಡಿ ಆನಂತರ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. 9/1/2026 ಬೆಳಗ್ಗೆ 11:30ಕ್ಕೆ ಸಂದರ್ಶನ ಇರುತ್ತೆ ನೋಡಿ. ಮೊದಲು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನಂತರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಈ ಒಂದು ಮೇಲ್ ಐ ಡಿಗೆ ನಿಮ್ಮ CV ಅಥವಾ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಪದವೀಧರ ಅಭ್ಯರ್ಥಿಗಳಿಗೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ಎನಿಮಲ್ ಕೀಪರ್ ಹುದ್ದೆಗಳಾಗಿರ್ತವೆ. ಅಂದರೆ ಪ್ರಾಣಿಪಾಲಕ, ವನ್ಯಜೀವಿಗಳ ಪ್ರಾಣಿಪಾಲಕ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿರ್ತವೆ. ಒಟ್ಟು 5 ಹುದ್ದೆಗಳು. ಹಾಗೇನು BSc ಲೈಫ್ ಸೈನ್ಸ್ ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಜನವರಿ 8ರ ಒಳಗಾಗಿ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಿ ಆನಂತರ ಜನವರಿ 9ರಂದು ನಡೆಯುವಂಥ ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹುದ್ದೆ ಹೆಸರು ಪ್ರಾಣಿಪಾಲಕ ಹುದ್ದೆಗಳಾಗಿರ್ತವೆ. ಒಟ್ಟು 5 ಹುದ್ದೆಗಳು. ವಿದ್ಯಾರ್ಹತೆ BSc ಲೈಫ್ ಸೈನ್ಸ್ ಪದವಿ ಹೊಂದಿರಬೇಕಾಗತ್ತೆ. ಹಾಗೆ ಸಂಬಳ ಕರ್ನಾಟಕ ಅರಣ್ಯ ಇಲಾಖೆ SSR ನಿಯಮಗಳ ಪ್ರಕಾರ ನೋಡಿ 30ರಿಂದ 40,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಆನಂತರ ಶೈಕ್ಷಣಿಕ ಅರ್ಹತೆ ನೋಡಿ SLC PUC ಮತ್ತು SLC PUCನ ಪಾಸ್ ಮಾಡಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಡಿಪ್ಲೊಮಾ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಒಂದು ಆದ್ಯತೆ ಇರುತ್ತೆ ನೋಡಿ. ಎನಿಮಲ್ ಕೀಪರ್ ಹುದ್ದೆಗಳ ಒಂದು ಕೆಲಸದ ಸ್ವರೂಪವನ್ನು ನೋಡೋದಾದರೆ ನೋಡಿ, ಇಲ್ಲಿ ಆಹಾರ ಮತ್ತು ಪೋಷಣೆ, ಪ್ರಾಣಿಗಳಿಗೆ ನಿಗದಿತ ಸಮಯಕ್ಕೆ ಸರಿಯಾದ ಪ್ರಮಾಣದ ಆಹಾರ ಮತ್ತು ನೀರನ್ನು ಒದಗಿಸುವುದಾಗಿರುತ್ತೆ. ಹಾಗೆ ಆರೋಗ್ಯ ಮೇಲ್ವಿಚಾರಣೆ, ಪ್ರಾಣಿಗಳ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಅಥವಾ ಅನಾರೋಗ್ಯದ ಲಕ್ಷಣಗಳಿದ್ದರೆ ತಕ್ಷಣ ಪಶು ವೈದ್ಯರಿಗೆ ವರದಿ ಮಾಡುವುದಾಗಿರುತ್ತೆ. ಹಾಗೆ ಆವರಣಗಳ ನಿರ್ವಹಣೆ, ಪ್ರಾಣಿಗಳು ವಾಸಿಸುವ ಜಾಗವನ್ನು ಸ್ವಚ್ಛವಾಗಿ ಮತ್ತು ಸೋಂಕು ರಹಿತವಾಗಿ ಇಡುವುದಾಗಿರುತ್ತೆ. ಇನ್ನು ಸಾರ್ವಜನಿಕ ಶಿಕ್ಷಣ ನೋಡಿ, ಮೃಗಾಲಯಕ್ಕೆ ಬರುವ ಪ್ರವಾಸಿಗರಿಗೆ ಪ್ರಾಣಿಗಳ ಬಗ್ಗೆ ಜ್ಞಾನ ನೀಡುವುದು ಮತ್ತು ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ವರ್ಕ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ ಆಗಿ ಕೊಟ್ಟಿದ್ದಾರೆ ವರ್ಕ್ ಇರೋ ಬಗ್ಗೆ. ಆನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ದೈಹಿಕ ಸಾಮರ್ಥ್ಯ ಮತ್ತು ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಸಂದರ್ಶನದ ದಿನಾಂಕ ನೋಡಿ 9/1/2026 ಬೆಳಗ್ಗೆ 11:30ಕ್ಕೆ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು 500083 ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ 8/1/2026ಕ್ಕೆ ನೀವು ಈ ಒಂದು ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ. ರೆಸ್ಯೂಮೆ ಅಥವಾ ನಿಮ್ಮ CVನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಹಾಗೆ ನೋಡಿ, ಸಂದರ್ಶನದ ದಿನಾಂಕದಂದು ಅಗತ್ಯವಿರುವಂಥ ಎಲ್ಲ ಮೂಲ ದಾಖಲಾತಿಗಳು ಮತ್ತು ಪ್ರಮಾಣ ಪತ್ರಗಳೊಂದಿಗೆ ಹಾಜರಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇನ್ನು 8 ಜನವರಿ 2026ಕ್ಕೆ ಮೊದಲು ನೀವು ಅಪ್ಲೈ ಮಾಡಿ ಆನಂತರ 9ನೇ ತಾರೀಕಿಗೆ ಬೆಳಿಗ್ಗೆ 11:30ಕ್ಕೆ ನೀವು ಇಂಟರ್ವ್ಯೂಗೆ ಹಾಜರಿರಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಇದರ ಬಗ್ಗೆ ಬೇಕಾದಂಥ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು.